ಪೀಣ್ಯದಲ್ಲಿ ಬಡವರ ಗುಡಿಸಲನ್ನ ಕೆಡವಿದಂತಹ ಪ್ರಕರಣ ಸಂಬಂಧ ಆರ್ ನಗರ ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟನೆ ಜೋರಾಗಿದೆ. ಪೀಣ್ಯದಲ್ಲಿ ಬಡವರ ಗುಡಿಸಲುಗಳನ್ನ ಕೆಡವಿದಂತಹ ಪ್ರಕರಣ ಸಂಬಂಧ ಆರ್ ನಗರ ಶಾಸಕ ಮುನಿರತ್ನ ವಿರುದ್ಧ ಪ್ರತಿಭಟನೆ. ಸ್ಥಳಕ್ಕೆ ಸುರಪುರ ಶಾಸಕ ರಾಜಾ ವೇಣುಗೋಪಾಲ್ ನಾಯಕ್ ಭೇಟಿ ಕೊಟ್ಟಿದ್ದಾರೆ. ಮುನಿರತ್ನ ವಕ್ರ ದೃಷ್ಟಿಗೆ ಬೀದಿಗೆ ಬಿದ್ದಿದ್ವು 50 ಕುಟುಂಬಗಳು. 2 ವರ್ಷದಿಂದ ಅದೇ ಜಾಗದಲ್ಲಿ ಆ 50 ಕುಟುಂಬಗಳು ಕೂಡ ವಾಸವಿದ್ವು. ಮುನಿರತ್ನ ಹಾಗೂ ಗೂಂಡಾಗಳನ್ನ ಕೂಡಲೇ ಬಂಧಿಸಬೇಕು. ಹಾನಿಗೊಳಗಾದ ನಿರಾಶ್ರಿತರ ನಷ್ಟಗಳನ್ನ ಭರಿಸಿಕೊಡಬೇಕು. ನಿರಾಶ್ರಿತರಿಗೆ ಶಾಶ್ವತವಾಗಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಲಗ್ಗೆರೆ ನಾರಾಯಣಸ್ವಾಮಿ ಹಾಗೂ ಮಾಜಿ ಕಾರ್ಪೊರೇಟರ್ ಆಶಾ ಸುರೇಶ್, ವೇಲು ನಾಯಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪೀಣ್ಯದಲ್ಲಿ ಆಮರಣಾಂತ ಸತ್ಯಾಗ್ರಹ ನಡೀತಾ ಇದೆ. ಮುನಿರತ್ನದಿಂದ ಹಾನಿಗೊಳಗಾಗಿರುವಂತಹ ನಿರಾಶ್ರಿತರ ನಷ್ಟಗಳನ್ನ ಭರಿಸಬೇಕು. ನಿರಾಶ್ರಿತರಿಗೆ ಶಾಶ್ವತವಾಗಿ ಅವ್ರು ಉಳ್ಕೊಳ್ಳೋದಕ್ಕೆ ಅವ್ರಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಲಗ್ಗೆರೆ ನಾರಾಯಣಸ್ವಾಮಿ, ಮಾಜಿ ಕಾರ್ಪೊರೇಟರ್ ಆಶಾ ಸುರೇಶ್ ಹಾಗೆ ವೇಲು ನಾಯಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಪೀಣ್ಯದಲ್ಲಿ ನಡೀತಾ ಇದೆ ಈ ಆಮರಣಾಂತ ಸತ್ಯಾಗ್ರಹ. ದೃಶ್ಯಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ರಿ. ಮಾನವೀಯತೆನೇ ಇಲ್ವೇನೋ ಅನ್ನುವಂಥ ರೀತಿಯಲ್ಲಿ ಮುನಿರತ್ನ ಅವರು 50ಕ್ಕೂ ಹೆಚ್ಚು ಗುಡಿಸಲುಗಳನ್ನು ಕೆಡವಿ 50ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತು ಬೀದಿಗೆ ಬರೋದಕ್ಕೆ ಕಾರಣ ಆಗಿದ್ದಾರೆ. ಸೊ ಹೀಗಾಗಿ ಅವರೆಲ್ಲರಿಗೂ ಕೂಡ ಉಳ್ಕೊಳ್ಳೋದಕ್ಕೆ ಶಾಶ್ವತ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಮುನಿರತ್ನ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ.